ಕರ್ನಾಟಕದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಾನು ನಿಮ್ಮ JSS ಸ್ಪರ್ಧಾ ಕರಿಯರ್ ಅಕಾಡೆಮಿಯ ಅಪ್ಪು ಸರ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂತಂದ್ರೆ ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ KS, KPS, ನಾನ್ ಟೆಕ್ನಿಕಲ್, FD ಆಗಿರ್ಬೋದು, SDA ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಹೀಗೆ ರೀಸೆಂಟ್ಲಿ ಕಾಲ್ಫಾರ್ಮ್ ಆದಂತ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇವಕ್ಕೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ್ರಿ. ಸುಮಾರು ಒಂದು 11 ರಿಂದ 12 ಚಾಪ್ಟರ್ ಬರ್ತಾವ. ಪರಿವಿಡಿ ನೋಡ್ತಾ ಹೋಗೋಣ್ರಿ. ಪರಿವಿಡಿ ನೋಡ್ತಾ ಹೋಗೋಣ್ರಿ. ಹಾಗಾದ್ರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಯಾವ್ಯಾವ ಪಾಠದ ಮೇಲೆ ಎಷ್ಟೆಷ್ಟು ಕ್ವಶನ್ ಆಗ್ತವೆ. ಕರ್ನಾಟಕದ ಮೊದಲನೇದಾಗಿ ಕರ್ನಾಟಕದ ಹಿನ್ನೆಲೆ ನೋಡಿ. ಕರ್ನಾಟಕದ ಹಿನ್ನೆಲೆ ಮೊದಲೇ ಕರ್ನಾಟಕದ ಹಿನ್ನೆಲೆ ನೋಡಿ. ಕರ್ನಾಟಕದ ಹಿನ್ನೆಲೆ ಆಗಿರ್ಬೋದು, ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಯಾವ ತರ ಹವಾಮಾನ ಇದೆ, ಯಾವ ತರ ವಾಯುಗುಣ ಇದೆ ನೋಡ್ತಾ ಹೋಗೋಣ್ರಿ. ನಮ್ಮ ಕರ್ನಾಟಕದಲ್ಲಿ ಮಣ್ಣು ವ್ಯವಸ್ಥೆ ಹೆಂಗಿದೆ, ಅದು ಕರಾವಳಿಯಲ್ಲಿರುವಂತ ಮೆಕ್ಕಲು ಮಣ್ಣು ಆಗಿರ್ಬೋದು, ಪಶ್ಚಿಮ ಘಟ್ಟದಲ್ಲಿರುವಂತ ಜಂಬಿಟ್ಟಿಗೆ ಮಣ್ಣು ಆಗಿರ್ಬೋದು, ಉತ್ತರ ಮೈದಾನದಲ್ಲಿರುವಂತ ಕಪ್ಪು ಮಣ್ಣು ಆಗಿರ್ಬೋದು, ದಕ್ಷಿಣ ಮೈದಾನದಲ್ಲಿಂತ ಕೆಂಪು ಮಣ್ಣು. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ 4 ಪ್ರಕಾರದ ಮಣ್ಣುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ್ರಿ ನಾವು. ಮತ್ತೆ 6ನೇ ಪಾಯಿಂಟ್ ಏನಂತಂದ್ರೆ ಕರ್ನಾಟಕದ ಅರಣ್ಯ ಬಗ್ಗೆ ನೋಡ್ತಾ ಹೋಗೋಣ್ರಿ. ನೋಡಿ, ಕರ್ನಾಟಕದ ಅರಣ್ಯ ಹೇಗಿದೆ, ಮತ್ತೆ ಕರ್ನಾಟಕದ ನೀರಾವರಿ ವ್ಯವಸ್ಥೆ ಹೆಂಗಿದೆ ನೋಡಿ. ಇಲ್ಲಿದೆ ನೋಡಿ, ಕರ್ನಾಟಕದ ನೀರಾವರಿ ವ್ಯವಸ್ಥೆ. ಕರ್ನಾಟಕದಲ್ಲಿ ನದಿ ವ್ಯವಸ್ಥೆ ಹೇಗಿದೆ, ಕರ್ನಾಟಕದಲ್ಲಿ ಕೃಷಿ ಭಾರತದ ಬೆನ್ನೆಲುಬು ಅಂತ ಕರಿತೀವಿ ನಾವು. ರೈತನಿಗೆ ಭಾರತದ ಬೆನ್ನೆಲುಬು ಅಂತ ಕರಿತೀವಿ. ಅಂತ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ರಾಜ್ಯ ಕರ್ನಾಟಕದಲ್ಲಿ ಕೃಷಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ್ರಿ. ಮತ್ತೆ ಕೊನೆಯದಾಗಿ ಯಾವ್ದಂತಂದ್ರೆ ಕರ್ನಾಟಕದ ಸಾರಿಗೆ ಮತ್ತು ಸಂಪರ್ಕ. ಕರ್ನಾಟಕದ ಖನಿಜಗಳು ಅಂತ ಬರ್ತವೆ. ಇಲ್ಲಿ ನೋಡಿ ಕರ್ನಾಟಕದ ಖನಿಜ ಆಗಿರ್ಬೋದು. ಕೊನೆಯದಾಗಿ ಯಾವ್ದಂತಂದ್ರೆ ಕರ್ನಾಟಕದ ವಿಶೇಷತೆ ಬಗ್ಗೆ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ್ರಿ. ಇದು ದಿನಾಲು ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತಾ ಬರ್ತೀವಿ ನಾವು. ಇವತ್ತು ಕರ್ನಾಟಕದ ಹಿನ್ನೆಲೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಮತ್ತೆ ನಾಳೆ ದಿವಸ ಪ್ರಾಕೃತಿಕ ಲಕ್ಷಣ ಬಗ್ಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾವು ಪರ್ಫೆಕ್ಟ್ ಆಗ್ತಾ ಹೋಗೋಣ್ರಿ. ಇಲ್ಲೇ ಹುಟ್ಟುತ್ತಲೇ ಯಾರು ಕಲಿತಾ ಬಂದಿರಲ್ಲ, ಏನು ಆತ್ಮವಿಶ್ವಾಸ ಕಳ್ಕೋಬಾರದು. ಅದಕ್ಕೆ ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದೀತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದೀಸು, ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕನ್ನು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಅಂತ. ಹಾಗೆ ಪ್ರತಿನಿತ್ಯ ನಾವು ಸ್ಟೆಪ್ ಬೈ ಸ್ಟೆಪ್, ಎವ್ರಿ ಡೇ, ಎವ್ರಿ ಟೈಮ್, ಎವ್ರಿ ಮೂಮೆಂಟ್ ಸ್ವಲ್ಪ ಇಷ್ಟೇ. ಮಗು ಹುಟ್ಟುತ್ತಲೇ ನಡೆದು ಬಿಡ್ತದೆ ಮಗಂದು. ಬೆಳೀತಾ ಅದು ನಡೀತಾ ಹೋಗುತ್ತೆ. ಹಾಗೆ ನಾವು ಒಂದು ಚಾಪ್ಟರ್ ಈ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ನಾವು ತಗೊಂಡಿವಿ ಅಂತಂದ್ರೆ ಆ ಕರ್ನಾಟಕದ ಜಿಯೋಗ್ರಫಿಯಲ್ಲಿ ಯಾವ್ಯಾವ ಅಂಶಗಳು ಅಡಗಿವೆ. ಈ ಕರ್ನಾಟಕದ ಉದಾಹರಣೆಗೆ ಕರ್ನಾಟಕದ ಹಿನ್ನೆಲೆ ನೋಡ್ತಾ ಇದೀವಿ. ಕರ್ನಾಟಕ ಹಿನ್ನೆಲೆ ಒಳಗೆ ಇಂದಿನ ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದ್ದಾವೆ. ಈಗ ಎರಡನೇದಾಗಿ ಪ್ರಾಕೃತಿಕ ಲಕ್ಷಣ ನೋಡಿದೇವಲ್ಲ, ಆ ಪ್ರಾಕೃತಿಕ ಲಕ್ಷಣದಲ್ಲಿ ಯಾವ್ಯಾವ ಕ್ವಶನ್ಗಳು ಬಂದಿದ್ದಾವೆ. ಕರ್ನಾಟಕದ ಹವಾಮಾನ ಮತ್ತು ವಾಯುಗುಣದ ಮೇಲೆ ಯಾವ ಕ್ವಶನ್ ಬಂದಿದ್ದಾವೆ. ಈ ತರ ನಾವು ಡೈಲಿ ಸ್ವಲ್ಪ ಈ ತರ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಮಣ್ಣಿನ ಮೇಲೆ ನೋಡಿ ಎಷ್ಟು ಕ್ವಶನ್ ಆಗಿದೆ. ಅತ್ತಿಯ ಮಣ್ಣು ಯಾವ್ದು ಅಂತ ಕೇಳ್ತಾನೆ, ಚೋರ್ನೋಜಿಮ್ ಮಣ್ಣು ಯಾವ್ದು ಅಂತ ಕೇಳ್ತಾನೆ. ಚೋರ್ನೋಜಿಮ್ ಅಂತ ಹೆಸರುವಾಸಿಯಾದಂತ ಮಣ್ಣು ಯಾವುದು. ಮಳೆಗಾಲದಲ್ಲಿ ಉಬ್ಬಿ ಬೇಸಿಗೆ ಕಾಲದಲ್ಲಿ ಬಿರುಕು ಬಿಡುವ ಮಣ್ಣು ಯಾವ್ದು ಅಂತ ಕೇಳಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ ಕೇಳ್ತಾನೆ ನೋಡಿ. ಎಲ್ಲ ಬೆಕ್ಕಾದ ಕ್ವಶನ್ ಇರ್ಲಿ ನಮ್ಗೆ,
ಬೇಕಾದ ಕ್ವಶನ್ ಇರ್ಲಿ, ನಾವು ಅದಕ್ಕೆ ತಯಾರಾಗೋಣ್ರಿ. ಅದಕ್ಕೆ ಇವತ್ತಿನ ದಿವಸ ಏನ್ ಮಾಡೋಣ ಅಂತಂದ್ರೆ, ಅದು ಏನು ಪರಿಬಿಡಿ ನೋಡ್ತಾ ಇದೀವಿ. ಇಷ್ಟು ಕರ್ನಾಟಕ ಜಿಯೋಗ್ರಫಿ ಇಷ್ಟು ಚಾಪ್ಟರ್ ಸಾಕು ನಮಗೆ. ಇನ್ನೂ ಹಲವಾರು ಅದಾವು, ಅದು ನಮಗ್ ಬೇಕಾಗಿಲ್ಲ. ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನಿದೆಯಲ್ಲ ಅಷ್ಟು ಸಾಕು. ಮೊದಲನೇದಾಗಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ, ಕರ್ನಾಟಕದ ಹಿನ್ನೆಲೆ ಬಗ್ಗೆ ನೋಡ್ತಾ ಹೋಗೋಣ್ರಿ. ಹಾಗಾದ್ರೆ ಸರ ಕರ್ನಾಟಕದ ಹಿನ್ನೆಲೆ, ಕರ್ನಾಟಕದ ಹಿನ್ನೆಲೆ ಸರ ಕರ್ನಾಟಕದ ಹಿನ್ನೆಲೆ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಮ್ಮ ಕರ್ನಾಟಕ ಅಂದ್ರೆ ದಕ್ಷಿಣ ಭಾರತದಲ್ಲಿ ನೋಡಿ, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು, ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು, ಪಶ್ಚಿಮ ಕರಾವಳಿಗೆ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು ಗೋಡಂಬಿ ಆಕಾರದಲ್ಲಿ, ಯಾವ ಆಕಾರದಲ್ಲಿ ಅಂತಂದ್ರೆ ಗೋಡಂಬಿ ಆಕಾರದಲ್ಲಿ ರಚನೆಗೊಂಡ ರಾಜ್ಯ ಯಾವುದು ಅಂತಂದ್ರೆ ಅದು ಕರ್ನಾಟಕ. ಇಂಥ ಕರ್ನಾಟಕವನ್ನು ನಾವು ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಿದೀವಿ ಅಂತಂದ್ರೆ ಕರುನಾಡು. ಏನಂತ ಕರಿತಿದೀವಿ ಅಂತಂದ್ರೆ ಕರುನಾಡು. ಎಷ್ಟು ಚೆನ್ನಾಗಿದೆ ನೋಡಿ, ಕರುನಾಡು. ಹಾಗಾದ್ರೆ ಕರುನಾಡು ನೋಡಿ, ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ. ಹಾಗಾದ್ರೆ ಕಪ್ಪು ಮಣ್ಣಿನಿಂದ ಕೂಡಿದ ನಾಡನ್ನೇ ನಾವು ಏನಂತ ಕರಿತೀವಿ? ಕಪ್ಪು ಮಣ್ಣಿನಿಂದ ಕೂಡಿದ ನಾಡು. ಕಪ್ಪು ಮಣ್ಣಿನಿಂದ ಕೂಡಿದ ನಾಡು. ಕಪ್ಪು ಮಣ್ಣಿನಿಂದ ಕೂಡಿದ ನಾಡನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕರುನಾಡು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ಲಿ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ. ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿದ ನಾಡನ್ನೇ ನಾವೇನಂತ ಕರಿತಿದ್ವಪ್ಪಿ? ಕರುನಾಡು. ನೋಡಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಫಸ್ಟ್ಲಿಂದ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು ಗೋಡಂಬಿ ಆಕಾರದಲ್ಲಿ ರಚನೆಗೊಂಡಂತ ರಾಜ್ಯ ಯಾವ್ದು ಅಂತಂದ್ರೆ ನಮ್ಮ ಕರ್ನಾಟಕ. ಈಗ ಸದ್ ನಾವ್ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ ಹೇಳ್ರಿ? ಕರ್ನಾಟಕದ ಹಿನ್ನೆಲೆ. ಅದು ಇಂಪಾರ್ಟೆಂಟ್ ಆಗತ್ತೆ ನಮಗ. ಹಾಗಾದ್ರೆ ಇಂಥ ನಮ್ಮ ಕರ್ನಾಟಕವನ್ನು ಮಹಾಭಾರತದ ಸಭಾಪರ್ವದಲ್ಲಿ ನೋಡಪ್ಪಿ, ಮಹಾಭಾರತದ 18 ಪರ್ವಗಳಿವೆ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂತಂದ್ರೆ 18 ಪರ್ವಗಳಿವೆ. ಅದರಲ್ಲಿ ಅತಿ ದೊಡ್ಡ ಪರ್ವ ಯಾವುದು ಅಂತಂದ್ರೆ ಭೀಷ್ಮ ಪರ್ವ. ನೋಟ್ ಮಾಡ್ಕೋಬೇಕು. 18 ಪರ್ವಗಳಲ್ಲಿ 6ನೇ ಪರ್ವ, ಅತಿ ದೊಡ್ಡ 6ನೇ ಪರ್ವ ಯಾವುದು ಅಂತಂದ್ರೆ ಅದು ಭೀಷ್ಮ ಪರ್ವ. ಭೀಷ್ಮ ಪರ್ವದಲ್ಲಿ ನಮ್ಮ ಕರ್ನಾಟಕವನ್ನು ಏನಂತ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ ಕರುನಾಟಿಕ. ಏನಂತ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ ಕರುನಾಟಿಕ ಅಂತ ಉಲ್ಲೇಖ ಮಾಡ್ತಾರೆ. ಅದೇ ಮಹಾಭಾರತದ ಸಭಾಪರ್ವ. ಅರ್ಥ ಆಗ್ತಾ ಇದೆನಾ ಪಾಠ? ನೋಡಿ, ಅದೇ ಮಹಾಭಾರತದ ಸಭಾಪರ್ವದಲ್ಲಿ ನಮ್ಮ ಕರ್ನಾಟಕವನ್ನು ಏನಂತ ಉಲ್ಲೇಖ ಮಾಡ್ತೀವಿ ಅಂದ್ರೆ ನೋಡಿ ಎಷ್ಟು ಚಂದಿದೆ ನೋಡಿ, ಕರ್ನಾಟಕ. ಇನ್ನೊಂದ್ಸರಿ ರಿಪೀಟ್ ಮಾಡ್ಲಿ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು ಗೋಡಂಬಿ ಆಕಾರದಲ್ಲಿ ರಚನೆಗೊಂಡಂತ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಇಂಥ ಕರ್ನಾಟಕವನ್ನು ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಿದ್ರು ನೋಡಿ? ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಿದ್ರು? ಕರ್ನಾಡ್ ಅಂತ ಕರಿತಿದ್ರು. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ. ಕಪ್ಪು ಮಣ್ಣಿನಿಂದ ಕೂಡಿದ ನಾಡನ್ನೇ ನಾವೇನಂತ ಕರಿತೀವಿ? ಕರ್ನಾಡ್ ಅಂತ ಕರಿತೀವಿ. ಇಂಥ ನಮ್ಮ ಕರ್ನಾಟಕವನ್ನು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅಂತ ಕರೆದ್ರೆ, ಅದೇ ಮಹಾಭಾರತದ ಸಭಾ ಪರ್ವದಲ್ಲಿ ಏನಂತ ಕರೆದ್ವಿ ನಾವು? ಕರ್ನಾಟಕ ಅಂತ ಕರಿತೀವಿ. ಹಾಗಾದ್ರೆ ಇನ್ನೂ ಮುಂದುವರೆದು ಹೇಳುವುದಾದರೆ ಸ್ಪರ್ಧಾ ಮಿತ್ರರೇ, ಇನ್ನೂ ಮುಂದುವರೆದು ಹೇಳುವುದಾದ್ರೆ ಇಳಂಗೋಡಿಗಳು ನೋಡಿ, ಸಂಗಮ್ ಸಾಹಿತ್ಯದಲ್ಲಿ ಒಬ್ಬ ಮೇರುಕವಿ ಬರ್ತಾನೆ. ಯಾರು ಅಂತಂದ್ರೆ ಸಂಗಮ್ ಸಾಹಿತ್ಯದ ನೋಡಿ, ಸಂಗಮ್ ಸಾಹಿತ್ಯದ ಮೇರುಕವಿ ಯಾರು ಅಂತಂದ್ರೆ ಇಳಂಗೋಡಿಗಳು ಅಂತ ಬರ್ತಾನೆ. ಇಳಂಗೋಡಿಗಳು
ಈ ಸಂಗಮ್ ಸಾಹಿತ್ಯದ ಮೇರುಕವಿಯಾದಂತ ಇಳಂಗೋಡಿಗಲ್ ಬರೆದಿರುವ ಒಂದು ಕೃತಿ ಬರ್ತಾನೆ, ಯಾವುದಂದ್ರೆ ಶಿಲಪ್ಪಾಧಿಕಾರಂ. ಶಿಲಪ್ಪಾಧಿಕಾರಂ ಇಳಂಗೋಡಿಗಲ್ ಬರೆದಿರುವ ಶಿಲಪ್ಪಾಧಿಕಾರಂ ಗ್ರಂಥದಲ್ಲಿ ಏನಂತ ಉಲ್ಲೇಖ ಮಾಡ್ತಾರೆ ಅಂದ್ರೆ, ನಮ್ಮ ಕರ್ನಾಟಕವನ್ನು ಕರುನಾಡರ್ ಅಂತ ಕರ್ತಿರ್ತಾರೆ. ಕರುನಾಡರ್ ಏನಂತ ಕರ್ತಾರೆ? ಕರುನಾಡರ್. ಹಾಗಾದ್ರೆ ಸರ ಕರುನಾಡರ್ ಅಂತಂದ್ರಲ್ಲ, ಕರುನಾಡರ್ ಅಂದ್ರೆ ಏನಂತಂದ್ರೆ ಬೆಟ್ಟ ಕರುನಾಡರ್ ಅಂತಂದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು, ಎತ್ತರದಲ್ಲಿರುವ ಪ್ರದೇಶ. ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಅಥವಾ ಎತ್ತರದಲ್ಲಿರುವ ಪ್ರದೇಶ ಎಂದು ಅರ್ಥ ಕೊಡುತ್ತೆ ನೋಡಿ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದ್ದು? 18 ಪರ್ವ ಇದ್ದು. ಅದರಲ್ಲಿ 6ನೇ ಪರ್ವ ಯಾವ್ದು, ದೊಡ್ಡ ಪರ್ವ ಯಾವ್ದಂದ್ರೆ ಭೀಷ್ಮ ಪರ್ವ. ಭೀಷ್ಮ ಪರ್ವದಲ್ಲಿ ಏನಂತ ಕರೆದು ಅಂತಂದ್ರೆ ಕರುನಾಟಕ ಅಂತ ಕರೆದ್ರೆ, ಅದೇ ಸಭಾ ಪರ್ವದಲ್ಲಿ ಕರ್ನಾಟಕ ಅಂತ ಕರೆದ್ವಿ, ಕರ್ನಾಟ ಅಂತ ಕರೆದಿವಿ. ಒಟ್ಟಾರೆಯಾಗಿ ಇನ್ನೂ ಬರ್ತಾರೆ, ವ್ಯಾಕರಣ ಶಾಸ್ತ್ರತೆ ತೋಳ್ಕಾಪಿಯರ್ ಅಂತ ಬರ್ತಾನೆ ಒಬ್ಬ ವ್ಯಕ್ತಿ. ಯಾರು ಅಂತಂದ್ರೆ ತೋಳ್ಕಾಪಿಯರ್. ತೋಳ್ಕಾಪಿಯರ್ ಬರೆದಿರುವ, ನೋಡಿ ಕೆಲವರು ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೋರಿ. ತೋಳ್ಕಾಪಿಯರ್ ಬರೆದಿರುವ ತೋಳ್ಕಾಪಿಯಂ. ತೋಳ್ಕಾಪಿಯರ್ ಬರೆದಿರುವ ತೋಳ್ಕಾಪಿಯಂ ಗ್ರಂಥದಲ್ಲಿ ನಮ್ಮ ಕರ್ನಾಟಕವನ್ನು ಏನಂತ ಉಲ್ಲೇಖ ಮಾಡ್ತಾರಂತಂದ್ರೆ ಕರುನಾಟಕ. ಏನಂತ ಉಲ್ಲೇಖ ಮಾಡ್ತೀವಿ ನಾವು? ಕರುನಾಟಕ. ಎಷ್ಟು ಚಂದಿದೆ ನೋಡಿ ಕರುನಾಟಕ ಅಂತ. ಎಂತ ಸುಂದರ ನಾಡು, ಅದಕ್ಕೆ ಹೇಳ್ತಾರೆ ಶ್ರೀಗಂಧದ ನಾಡು, ಚಿನ್ನದ ನಾಡು. ನೋಡಿ ತೋಳ್ಕಾಪಿಯರ್ ಬರೆದಿರುವಂತ ತೋಳ್ಕಾಪಿಯಂ ಗ್ರಂಥದಲ್ಲಿ ಏನಂತ ಕರಿತಾನೆ ಅಂತಂದ್ರೆ ಕರ್ನಾಟಕ ಅಂತ ಕರಿತೀವಿ. ಹಾಗಾದ್ರೆ ಇಂಥ ನಮ್ಮ ಕರ್ನಾಟಕ, ಹಾಗಾದ್ರೆ ಭೌಗೋಳಿಕ ಸ್ಥಾನ ಏನಿದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗನ್ರಿ. ಅರ್ಥ ಆಗ್ತಾ ಇದೆನಾ ಪಾಠ? ನೋಡಿ ನೋಡಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಸಿಂಪಲ್ ಆಗಿ ಕಲಿತಾ ಹೋಗನ್ರಿ. ಕರ್ನಾಟಕದ ಭೌಗೋಳಿಕ ಸ್ಥಾನ. ಕರ್ನಾಟಕದ ಭೌಗೋಳಿಕ ಸ್ಥಾನ ಏನ್ ಸರ? ಕರ್ನಾಟಕದ ಭೌಗೋಳಿಕ ಸ್ಥಾನ. ಹಾಗಾದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ನೋಡಿದಾಗ ನಾವೇನಂತಂದ್ರೆ 11 ಪಾಯಿಂಟ್ ನೋಡಿ, ಎಷ್ಟು? 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದವರೆಗೆ. ಅರ್ಥ ಆಗ್ತಾ ಇದೆನಾ? ಉತ್ತರ ಅಕ್ಷಾಂಶದವರೆಗೆ ಹರಡಿಕೊಂಡಿದೆ. ಸರ್ ಏನ್ರಿ ಇದು ಉತ್ತರ ಅಕ್ಷಾಂಶ ಅಂತೇಳಿ? ಏನ್ ಅಕ್ಷಾಂಶ? ಇಲ್ಲಿ ನೋಡಿ ಮಕ್ಕಳ, ನೋಡಿ ಇಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ. ಓಕೆನಾ? ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ, ಇನ್ನೊಂದ್ಸರಿ ಹೇಳಿ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಹಾಗಾದ್ರೆ ನಮ್ ಭಾರತದಲ್ಲಿ ಕಂಡು ಬರ್ತದೆ ನೋಡಿ, ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ ನೋಡಿ, ಇದು ನಮ್ಮ ಭಾರತ. ಸ್ವಲ್ಪ ಅಕ್ಷರ ಏನಂತಂದ್ರ ಮಿಸ್ಟೇಕ್ ಅಥವಾ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ್ದದು ನೋಡಿ ಎಷ್ಟು ನಗುತ್ತದ. ನೋಡಿ ಇಲ್ಲಿ ಕರ್ನಾಟಕ, ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಐತಲ್ಲ ನೋಡಿ, ಎಷ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಅಕ್ಷಾಂಶ, 2 ಅಕ್ಷಾಂಶ, 3 ಅಕ್ಷಾಂಶ, 4 ಅಕ್ಷಾಂಶ, 11.31 ಉತ್ತರ ಅಕ್ಷಾಂಶ. ನೀವು ಕೇಳಿದ್ರಿ ಯಾಕ್ರಿ ಸರ್ ಉತ್ತರ ಅಕ್ಷಾಂಶ ಯಾಕ ನಮ್ ಕರ್ನಾಟಕ ಬರೋದು ದಕ್ಷಿಣಕ್ಕೆ ಬರ್ತದ, ನೀವು ಉತ್ತರ ಅಕ್ಷಾಂಶ ಹೇಳ್ತೀರಲ್ಲ? ಹಾಗಾದ್ರೆ ನಮ್ ಭಾರತದಲ್ಲಿ ಬರ್ತದ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಬರ್ತದ. ಭಾರತದಲ್ಲಿ ಕರ್ನಾಟಕ ಎಲ್ಲಿ ಬರುತ್ತಂತಂದ್ರೆ ದಕ್ಷಿಣ ಗೋಳಾರ್ಧ ಪಶ್ಚಿಮ ಕರಾವಳಿಗೆ ಹೊಂದ್ಕೊಂಡಿದೆ. ಹಾಗಂದ್ರೆ ನಮಗೆ ಉತ್ತರ ಅಕ್ಷಾಂಶ ಸಿಕ್ತು 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶವರೆಗೆ ಏನಾಗಿದೆ ಅಂತಂದ್ರೆ ಹರಡಿಕೊಂಡಿದೆ. ಹಾಗಾದ್ರೆ ಸರ್ ನಮ್ಮ ಒಟ್ಟು ಉತ್ತರ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ನೋಡಿ ಇಲ್ಲಿ ನೋಡಿ ಎಷ್ಟಂತಂದ್ರೆ 18.45. ಓಕೆನಾ? ಇದ್ರೊಳಗೆ 11.31 ಮೈನಸ್ ಮಾಡಿಬಿಡಿ. ನೋಡಿ ಎಷ್ಟು ಉಳಿತಾವ? 5ರಾಗ 1 ಕಳೆದ್ರ 4, 4ರ 3 ಹೋದ್ರ 1, ನೋಡಿ 8ರಾಗ 1 ಹೋದ್ರ 7, 1ರಾಗ 1 ಹೋದ್ರೆ 0. ಹಂಗಂದ್ರೆ ಒಟ್ಟು ಉತ್ತರ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತಂದ್ರೆ
7.14 ಅಕ್ಷಾಂಶಗಳಿವೆ. ಅರ್ಥ ಆಗ್ತದೇನ ಪಾಠ? ಈ ತರ ಸಿಂಪಲ್ ಆಗಿ ಕಲ್ತಾ ಹೋಗನ್ರಿ. ಹಾಗಾದ್ರೆ ಸರ ಉತ್ತರ ಅಕ್ಷಾಂಶ ಬಗ್ಗೆ ಹೇಳಿದ್ರೆ ಯಾವ ರೇಖಾಂಶದ ಬಗ್ಗೆ ಹಂಚಿಕೆ ಆಗಿದೆ ಹೇಳಿ. ಎಸ್ ನೋಡಿ, 74.12 ಪೂರ್ವ ರೇಖಾಂಶದಿಂದ. ಅರ್ಥ ಆಗ್ತಾ ಇದೆನಾ? 74.12 ಪೂರ್ವ ರೇಖಾಂಶದಿಂದ 78.40 ಪೂರ್ವ ರೇಖಾಂಶದ ಮಧ್ಯೆ ಏನಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕ ಏನಾಗಿದೆ ಅಂತಂದ್ರೆ ಹಂಚಿಕೊಂಡಿದೆ. ಇಂಥ ನಮ್ಮ ಸುಂದರ, ಇಂಥ ನಮ್ಮ ಚಿನ್ನದ ನಾಡು ನೋಡಿ. 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದ ಬಗ್ಗೆ ಅವರಿಗೆ ಐತಿ. ಮತ್ತೆ ಇನ್ನು ಪೂರ್ವ ರೇಖಾಂಶದ ಬಗ್ಗೆ ಪರಿಗಣಿಸಿದಾಗ ನೋಡಿ, ರೇಖಾಂಶ ಅಂತ ಕೇಳ್ಬೋದು ಮಕ್ಳೇ. ಉತ್ತರದಿಂದ ನೋಡಿ, ನೋಡಿ ಉತ್ತರದಿಂದ ದಕ್ಷಿಣಕ್ಕೆಳೆದಿರುವ ಕಾಲ್ಪನಿಕ ರೇಖೆಗೆ ನಾವೇನಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ಹೇಳ್ಬೋದು ಸರ್, ನಿರ್ದಿಷ್ಟವಾಗಿ ರೇಖಾಂಶ ಹೊಡೆದಾರ, ಸ್ಕೇಲ್ ಹಚ್ಚಿ ಹೊಡೆದಾರ ಅನ್ನೋದು ಕೇಳ್ಬೋದು ನೀವು. ನಂಗೆ ಬಿಡಕ್ ಬರೋಲ್ಲ. ಒಂದು ಕಾಲ್ಪನಿಕ ರೇಖೆ ಮಾಡಿದಾರ. ಏನು ಭೌಗೋಳ ಶಾಸ್ತ್ರಜ್ಞರು ಏನಿದಾರಲ್ಲ, ಅವ್ರು ಕಾಲ್ಪನಿಕ ರೇಖೆ ಸ್ವಲ್ಪ ಅವರ ಕಲ್ಪನೆಗೆ ಹೆಂಗ್ ಬೆರೆಯತ್ತಲ್ಲ ಆ ತರ ಏನು ಮಾಡ್ಯಾರ ಅಂತಂದ್ರೆ ಲೈನ್ ಆಗ್ತಾ ಬಂದಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿದ ಕಾಲ್ಪನಿಕ ರೇಖೆಗೆ ನಾವೇನಂತ ಕರಿತೀವಿ? ಈ ರೇಖಾಂಶ ಅಂತ ಕರಿತೀವಿ. ಹಾಗಾದ್ರೆ ಇಂಥ ನಮ್ಮ ಕರ್ನಾಟಕ ನೋಡಿ, ಇಂಥ ನಮ್ಮ ಕರ್ನಾಟಕ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಅಂತ ಬರುತ್ತೆ. ನಮ್ಮ ಕರ್ನಾಟಕ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಬಗ್ಗೆ ಮಾತಾಡ್ತಾ ಹೋಗೋಣ್ರಿ. ಹಾಗಾದ್ರೆ ಸರ್ ನೀವು ಕೇಳ್ಬೋದು, ಸರ್ ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಹೆಂಗಿದೆ? ವಿಸ್ತೀರ್ಣದ ಎಷ್ಟನೇ ಸ್ಥಾನ ಇದೆ? ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೆ ಅಂತ ತಿಳ್ಕೊಳ್ರಿ. ಕರ್ನಾಟಕ ವಿಸ್ತೀರ್ಣದಲ್ಲಿ 6ನೇ ಸ್ಥಾನ. ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೆ ಅಂದ್ರೆ 8ನೇ ಸ್ಥಾನ ಇದೆ ನೋಡಿ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಅವಾಗಿತ್ತು ವಿಸ್ತೀರ್ಣದಲ್ಲಿ 7ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ ಇತ್ತು. ಆದ್ರೆ ಈಗ ಅಂಕಿ ಸಂಖ್ಯೆಗಳ ಪ್ರಕಾರ ಏನಾಗಿದೆ ಅಂತಂದ್ರೆ ಅದು ಚೇಂಜ್ ಆಗ್ತಾ ಬಂದಿದೆ ನೋಡಿ. ಈಗ ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಹಾಗಾದ್ರೆ ಸರ ನಮ್ಮ ಕರ್ನಾಟಕ ವಿಸ್ತೀರ್ಣ ಬಗ್ಗೆ ನೋಡ್ತಾ ಹೋದ್ರೆ ನಮ್ಮ ಕರ್ನಾಟಕ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 1,91,791 ಚದರ ಕಿಲೋಮೀಟರ್. ಅರ್ಥ ಆಗ್ತಾ ಇದೆನಾ? ಎಷ್ಟು ಸಿಂಪಲ್ ಇದೆ ನೋಡಿ. ಈ ತರ ನಾವು ಏನ್ ಮಾಡೋಣ ದಿನನಿತ್ಯ. ಇವತ್ತು ಈ ಹಿನ್ನೆಲೆ ನೋಡಿದಿವಲ್ಲ, ನಾಳೆ ಪ್ರಾಕೃತಿಕ ಲಕ್ಷಣ ಬಗ್ಗೆ ನೋಡೋಣ್ರಿ. ಯಾವ ತರ ಏನ್ ಬಹಳ ಸಿಂಪಲ್ ಇದೆ, ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಸರ್ ಜನಸಂಖ್ಯೆ ಎಷ್ಟಿದೆ ಸರ್ ನಮ್ಮ ಕರ್ನಾಟಕದ್ದು? 6,11,30,704 ಜನಸಂಖ್ಯೆ ಇದೆ. ಎಷ್ಟು ಚಂದ ಇದೆ ನೋಡಿ ಸರ. ವಿಸ್ತೀರ್ಣ ನೋಡಿ, ವಿಸ್ತೀರ್ಣದಲ್ಲಿ ನೋಡಿ ಶೇಕಡಾವಾರು ಪರಿಗಣಿಸಿದಾಗ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 5.83%. ಅರ್ಥ ಆಗ್ತಾ ಇದೆ ನಮ್ಗೆ? ವಿಸ್ತೀರ್ಣ 5.83 ಇದ್ರೆ ಇಲ್ಲಿ ಈ ಕಡೆ ಜನಸಂಖ್ಯೆ ಸ್ವಲ್ಪ ವ್ಯತ್ಯಾಸ ನೋಡ್ಕೊಂತ ಹೋಗ್ರಿ ಅಷ್ಟೇ. ನೋಡಿ ಇಲ್ಲಿ ಎಷ್ಟಿದೆ ಅಂತಂದ್ರೆ ಜನಸಂಖ್ಯೆ 5.3. ಚೆನ್ನಾಗಿದೆ ನೋಡಿ. ಅಂದ್ರೆ ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಹಾಗಾದ್ರೆ ವಿಸ್ತೀರ್ಣ ಎಷ್ಟಿದೆ ಹೇಳ್ರಿ ನೋಡಿ ಒಂದ್ಸರಿ. 1,91,791 ಚದರ ಕಿಲೋಮೀಟರ್. ಹಾಗಾದ್ರೆ ಆ ಶೇಕಡಾವಾರು ಪರಿಗಣಿಸಿದಾಗ ಎಷ್ಟಿದೆ ಅಂತ ಅರ್ಥ ಆಯ್ತು? ಎಷ್ಟು? ಎಸ್, ಯಾರು ಹೇಳ್ತೀರಿ? ಎಸ್, ವೆರಿ ಗುಡ್. 5.83. ಎಷ್ಟಂತಂದ್ರೆ 5.83. ಹಾಗಾದ್ರೆ ಯಾರು ಜನಸಂಖ್ಯೆ ಯಾರು ಹೇಳ್ತೀರಿ ನೋಡೋಣ? ಗುಡ್. ಯಾರು ಹೇಳ್ತೀರಿ? 6,11,30,704. ವೆರಿ ಗುಡ್. ಹಾಗಾದ್ರೆ ಎಷ್ಟು ಶೇಕಡ ಅಂತಂದ್ರೆ 5.3%. ಎಷ್ಟು ಚಂದ ಐತಿ ನೋಡಿ, ಎಷ್ಟು ಚಂದ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಸರ, ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತಾನೆ ಕ್ವಶನ್ ನಾಳೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ್ರಿ. ಪರ್ಫೆಕ್ಟ್ ಆಯ್ತಾ ಇದು? ನೆಕ್ಸ್ಟ್ ಸ್ಲೈಡ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ನೋಡಿ,
ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವುದು? ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ. ವಿಸ್ತೀರ್ಣ ಹೊಂದಿದ ಜಿಲ್ಲೆ. ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಬೆಳಗಾವಿ. ಅರ್ಥ ಆಗ್ತಾ ಇದೆನಾ? ನಾ ಕರ್ನಾಟಕ ವಿಸ್ತೀರ್ಣ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇಸರ ಆಗತ್ತದನು? ಇಲ್ಲ ಹಂಗೇನಿಲ್ಲ. ಓಕೆನಾ? ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಬೆಳಗಾವಿ. ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ, ಅದು ಇಂಪಾರ್ಟೆಂಟ್ ನಮಗೆ. ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಯಾವ್ದು ಹೇಳ್ರಿ ನೋಡೋಣ. ಎಸ್, ವೆರಿ ಗುಡ್. ಬೆಂಗಳೂರು ನಗರ. ಯಾವ್ದಂತಂದ್ರೆ ಬೆಂಗಳೂರು ನಗರ. ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಬೆಳಗಾವಿ. ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ ಅದು ಬೆಂಗಳೂರು ನಗರ. ಹಾಗಾದ್ರೆ ಈ ಕಡೆ ನಾವು ಜನಸಂಖ್ಯೆ ನೋಡಿದ್ವಿ. ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ, ನಾ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ವಿಸ್ತೀರ್ಣ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ವಿಸ್ತೀರ್ಣ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ ಬೆಳಗಾವಿ. ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ ಬೆಂಗಳೂರು ನಗರ. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಈಗ ಜನಸಂಖ್ಯೆ ಬಗ್ಗೆ ಹೋಗೋಣ್ರಿ. ಜನಸಂಖ್ಯೆ. ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಅದು ಜಿಲ್ಲೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ. ನೋಡಿ, ಬೆಂಗಳೂರು ನಗರ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಂಗಳೂರು ನಗರ. ಎಸ್, ಅರ್ಥ ಆಗ್ತಾ ಇದೆನಾ? ಎಸ್, ನೋಡಿ ಇಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ನೋಡಿ ಮಕ್ಕಳ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕೊಡಗು. ಸರ, ಕೊಡಗು ಅಂತಂದ್ರೆ ಕೊಡಗುನ ನಾವೇನಂತ ಕರಿತೀವಿ ನೋಡಿ, ಮಂಜಿನ ನಗರಿ ಅಂತ ಕರಿತೀವಿ. ಮಂಜಿನ ನಗರಿ. ಕಿತ್ತಳೆಯ ನಾಡು. ಕರ್ನಾಟಕದ ಸ್ಕಾಟ್ಲೈನ್ ಅಂತ ನೋಡಿ. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ನೋಡಿ. ಇದಕ್ಕೆ ಸ್ಕಾಟ್ಲ್ಯಾಂಡ್. ಮತ್ತೆ ಏನಂತ ಕರಿತೀವಿ ಅಂತಂದ್ರೆ ಆಕೆಯ ತವರೂರು. ಸ್ವತಂತ್ರ ಭಾರತದ ಪ್ರಥಮ ಫೀಲ್ಡ್ ಮಾರ್ಷಲ್ ಜನರಲ್ ಕರಿಯಪ್ಪ ಯಾವ ಜಿಲ್ಲೆಯವರು ಅಂತಂದ್ರೆ ಜನರಲ್ ಕರಿಯಪ್ಪ ಯಾವ ಜಿಲ್ಲೆಯವರು ಅಂತಂದ್ರೆ ಅದು ಕೊಡಗು ಜಿಲ್ಲೆ. ನೋಡಿ, ಈ ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡುಗಳು ಫೇಮಸ್ ಆಗಿದೆ ನೋಡಿ. ದೇವರ ಕಾಡುಗಳು ಎಲ್ಲಿದೆ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಇದಾವೆ. ಮತ್ತೆ ಎರಡು ಪ್ರಸಿದ್ಧ ಬೆಟ್ಟಗಳು ಬರ್ತಾವ ನೋಡಿ, ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ. ಅರ್ಥ ಆಗ್ತಾ ಇದೆನಾ? ನಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳ? ಜನಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮ್ನೆ ಕೊಡಗು ಬಗ್ಗೆ ವಿಶೇಷತೆ ಹೇಳಿದೆ ಅಷ್ಟೇ ನಾನು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ ಬೆಂಗಳೂರು ನಗರ. ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವ್ದಂತಂದ್ರೆ ಅದು ಯಾವ್ದಂತಂದ್ರೆ ಕೊಡಗು. ಮಂಜಿನ ನಗರ ಅಂತ ಕರಿತೀವಿ ಇದೇ ಕೊಡಗು. ಕಿತ್ತಳೆ ನಾಡು ಅಂತ ಕರಿತೀವಿ. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ. ಮತ್ತೇನ್ ಕರಿತೀವಿ? ಎಸ್, ಆಕೆಯ ತವರೂರು. ಏನಂತ ಕರಿತೀವಿ ಅಂತಂದ್ರೆ ಆಕೆಯ ತವರೂರು. ಮತ್ತೆ ಎಸ್ ಕಾವೇರಿ ನದಿ ಉಗಮ ಸ್ಥಾನ ಎಲ್ಲಿ ಆಗುತ್ತಂದ್ರೆ ಇಲ್ಲೇ ಆಗುತ್ತೆ ನೋಡಿ. ಕಾವೇರಿ ನದಿಯ ಉಗಮ ಸ್ಥಾನ ಕಾವೇರಿ. ಕರ್ನಾಟಕದ ಜೀವ ನದಿ ಅಂತ ಕರಿತೀವಿ. ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ ಹೇಳಿ ನೋಡೋಣ. ಕಾವೇರಿ ನದಿ ಜಲ ವಿವಾದ. ಎಸ್, ಯಾರು ಹೇಳ್ತೀರಿ? ಎಸ್, ಕರ್ನಾಟಕ ಮತ್ತು ತಮಿಳುನಾಡು. ಎಲ್ಲಿ ಅಂತಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು.
ಸುಮ್ನೆ ಜಗಳ ತಕೊಳ್ತಾವ ನಮ್ ಜೊತೆ ಅವು. ಒಂದು ಏನು ಹುದ್ದೆ ಇಲ್ಲ, ಭವಿಷ್ಯ ಇಲ್ಲ, ಏನಿಲ್ಲ. ಸುಮ್ನೆ ಕಾವೇರಿ ನದಿ ನೀರ್ ನಂಬಿಬಿಡಿ. ಯಾಕೆ ಕಾವೇರಿ ಅಟ್ಯಾಕ್ ಜಾಸ್ತಿ ಜೀವ ಜೀರಿಗೆ ಇರ್ತಾರಂದ್ರ ನಮ್ಮನ್ನ. ಕಾವೇರಿ ನದಿ ಹುಟ್ಟುವುದು ಕರ್ನಾಟಕದಲ್ಲೇ ಆದ್ರೂ ಅತಿ ಹೆಚ್ಚು ಹರಿದದ್ದು ಎಲ್ಲಿ ಅಂತಂದ್ರೆ ತಮಿಳುನಾಡಿನಲ್ಲಿ. ಅದಕ್ಕೋಸ್ಕರ ಆ ಆ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ, ಅತಿ ಹೆಚ್ಚು ನದಿ ಯಾವ ರಾಜ್ಯದಲ್ಲಿ ಇರ್ತತ್ತಲ್ಲ ಆ ರಾಜ್ಯಕ್ಕ ಏನು ಜಾಸ್ತಿ ನೀರು ಬಿಡ್ಬೇಕಂತ ಹೇಳುತ್ತೆ. ಅದಕ್ಕೋಸ್ಕರ ಅವ್ರು ಪ್ರತಿ ವರ್ಷ ಕಾವೇರಿ ನದಿ ಜಲ ಆಗತ್ ನೋಡಿ. ಓಕೆ ಓಕೆ, ನೆಕ್ಸ್ಟ್ ಸ್ಲೈಡ್ ಬನ್ರಿ. ನಾವ್ ಯಾವ್ದ್ರ ಬಗ್ಗೆ ಮಾತಾಡಿ? ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಬೆಳಗಾವಿ, ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ, ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಅದು ಕೊಡದ ಬಗ್ಗೆ ಮಾತಾಡ್ತಾ ಹೋದಿವಿ. ಹಾಗಾದ್ರೆ ಸರ ಕೇಳ್ಬೋದು, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವ್ದು ಸರ? ಈ ತರ ಪರ್ಫೆಕ್ಟ್ ಆಗ್ತಾ ಹೋಗ್ರಿ. ಏನು ಕಾಂಪಿಟೇಟಿವ್ ಎಕ್ಸಾಮ್ ಇದೆಲ್ಲ ಬಹಳ ಈಸಿ ಇದೆ. ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಏನು 7 ಅಡಿ ನಾಗರಾವ್ ನೋಡ್ದಂಗ್ ಮಾಡ್ತೀವಿ ನಾವು. ಯಾವ ತರ ಒಂದ್ ಚಾಪ್ಟರ್ ಓದಿವಿ ಅಂತಂದ್ರೆ ಆ ಚಾಪ್ಟರ್ ಕ್ವಶನ್ ಆನ್ಸರ್ ಎಲ್ಲ ಬಿಡಿಸ್ಬೇಕು. ಹಿಂದಿನ ಕ್ವಶನ್ ಪೇಪರ್ ದಲ್ಲಿ ಯಾವ ತರ ಕ್ವಶನ್ ಕೇಳಿದ್ದಾನೆ ನಮ್ಗೆ, ಈ ತರ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಏನಾಗ್ತೀವಿ ಅಂತಂದ್ರೆ ಯಶಸ್ವಿ ಆಗ್ತೀವಿ. ಓಕೆ, ಮುಂದೋಗನ್ರಿ. ಎಸ್, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ, ಎಸ್, ವೆರಿ ಗುಡ್. ಬೆಂಗಳೂರು ನಗರ ನೋಡಿ, ಬೆಂಗಳೂರು ನಗರ. ಯಾರದು? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಅದು ಬೆಂಗಳೂರು ನಗರ. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ. ಎಸ್, ಅಲ್ಲಿಗೆ ಬರ್ತೀನಿ. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಮಂಜಿನ ನಗರ ಯಾವ್ದು ಹೇಳಿ? ಇಟ್ಸ್ ವೆರಿ ಗುಡ್, ಕೊಡಗು. ಅರ್ಥ ಆಗ್ತಾ ಇದೆನಾ? ಕೊಡಗು. ಈ ಸದ್ದಿನ ಒಂದ್ ಕ್ವಶನ್ ಕೇಳಿ, ಈಗ ಹೇಳಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು? ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು? ಯಾರು ಹೇಳ್ತೀರಿ? ಇಟ್ಸ್ ವೆರಿ ಗುಡ್, ಎಕ್ಸಲೆಂಟ್. ಯಾವುದು ಅಂತಂದ್ರೆ ಉಡುಪಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಉಡುಪಿ. ಅದೇ ರೀತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವ್ದು ನೋಡ್ರಿ? ಅತಿ ಕಡಿಮೆ ಅತಿ ಕಡಿಮೆ ಲಿಂಗಾನುಪಾತ ಅಲ್ಲ. ಎಸ್, ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ. ಏನದು? ಯಾಕದು? ಬೇ ಅಂದ್ರೆ ಬೆಂಗಳೂರು, ನ ಅಂದ್ರೆ ನಗರ, ಬೇನ್ ಅಂತ ನೋಡು. ಅದಕ್ಕೋಸ್ಕರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವ್ದು ಅಂತಂದ್ರೆ ಅದು ಬೆಂಗಳೂರು ನಗರ. ಇಂಥ ನಮ್ಮ ಕರ್ನಾಟಕ ಎಸ್ ನೋಡಿ, ಇಂಥ ನಮ್ಮ ಕರ್ನಾಟಕ ನೋಡಿ. ಎಸ್, ಇಂಥ ನಮ್ಮ ಕರ್ನಾಟಕ ಉತ್ತರದಿಂದ ಉತ್ತರ ತುದಿ. ಇಂಥ ನಮ್ಮ ಕರ್ನಾಟಕದ ಉತ್ತರ ತುದಿ ಯಾವ್ದು ಅಂತಂದ್ರೆ ಬೀದರ್ ಜಿಲ್ಲೆಯ ಔರಂಗಾಬಾದ್ ತಾಲೂಕಿನ ಯಾವ್ದು ಅಂತಂದ್ರೆ ಮುಖೇಡ. ಅಂತ ಆಗ್ತದೇನಾ? ಬೀದರ್ ಜಿಲ್ಲೆಯ ಔರಂಗಾಬಾದ್ ತಾಲೂಕಿನ ಮುಖೇಡ. ಹಾಗಾದ್ರೆ ದಕ್ಷಿಣದ ಕೊನೆಯ ಜಿಲ್ಲೆ ಯಾವ್ದ್ರಿ ಅಂತ ಕೇಳ್ಬೋದು ಸರ್ ನೀವು. ಯಾವ್ದಂದ್ರೆ ಚಾಮರಾಜನಗರ ನೋಡಿ, ಚಾಮರಾಜನಗರದ ಮೋಯಾರ. ಮೋಯಾರ. ಹಾಗಾದ್ರೆ ಪೂರ್ವದ ಕೊನೆಯ ಜಿಲ್ಲೆ ಯಾವ್ದ್ರಿ ಸರ ಕರ್ನಾಟಕದ್ದು?
ಯಾವ್ದು ಯಾರು ಹೇಳ್ತೀರಿ? ಕೋಲಾರ, ವೆರಿ ಗುಡ್, ಎಕ್ಸಲೆಂಟ್. ಕೋಲಾರದ ಮುಳಬಾಗಿಲು ನೋಡಿ, ಕೋಲಾರದ ಮುಳಬಾಗಿಲು, ಮುಳಬಾಗಿಲು, ಕೋಲಾರದ ಮುಳಬಾಗಿಲು ನೋಡಿ. ಎಸ್. ಹಾಗಾದ್ರೆ ಪಶ್ಚಿಮದ ಕೊನೆಯ ಜಿಲ್ಲೆ ಯಾವ್ದು ಹೇಳ್ತೀರಾ? ಎಸ್, ಯಾವುದು? ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಯಾವುದಂತಂದ್ರೆ ಉತ್ತರ ಕನ್ನಡದ ಕಾರವಾರ. ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀವಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಹಾಗಾದ್ರೆ ಉತ್ತರದಿಂದ ಇಲ್ಲಿ ನೋಡಿ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಉದ್ದಿದೆ ರೀ ಸರ? ಎಸ್ ನೋಡಿ, ಎಷ್ಟು ಕಿಲೋಮೀಟರ್ ಉದ್ದಿದೆ ಅಂತಂದ್ರೆ 740 ಕಿಲೋಮೀಟರ್. ಅರ್ಥ ಆಗ್ತದೇನಾ? 740 ಕಿಲೋಮೀಟರ್ ಉದ್ದವಾಗಿದೆ. ಹಾಗಾದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಸರ, ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಉದ್ದಿದೆ? ಎಷ್ಟಿದೆ ಅಂತಂದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ 400 ಕಿಲೋಮೀಟರ್. 400 ಕಿಲೋಮೀಟರ್ ಏನಾಗಿದೆ ಅಂತಂದ್ರೆ ಉದ್ದವಾಗಿದೆ. ಅರ್ಥ ಆಗ್ತಾ ಇದೆನಾ? ಬೇಸರ ಆಗುತ್ತನು ಹಂಗೇನೆಲ್ಲ. ಅದಕ್ಕೆ ಹಾಗಾದ್ರೆ ಉತ್ತರದ ಕೊನೆಯ ಜಿಲ್ಲೆ ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆಯ ಔರಂಗಾಬಾದ್ ತಾಲೂಕಿನ ಮುಖೇಡ್. ಆದ್ರೆ ದಕ್ಷಿಣದಲ್ಲಿ ಕೊನೆಯ ಜಿಲ್ಲೆ ಯಾವ್ದಂದ್ರೆ ಚಾಮರಾಜನಗರದ ಮುವ್ಯಾರ. ಪೂರ್ವದ ಕೊನೆಯ ಜಿಲ್ಲೆ, ಕರ್ನಾಟಕ ಪೂರ್ವದ ಕೊನೆಯ ಜಿಲ್ಲೆ ಯಾವ್ದಂತಂದ್ರೆ ಕೋಲಾರದ ಮುಳಬಾಗಿಲಾದ್ರೆ ಏನು ಪಶ್ಚಿಮದ ಕೊನೆಯ ಜಿಲ್ಲೆ ಯಾವ್ದು ಅಂತಂದ್ರೆ ಅದು ಉತ್ತರ ಕನ್ನಡದ ಕಾರವಾರ. ಓಕೆನಾ? ಅರ್ಥ ಆಯ್ತು? ಮುಂದಕ್ಕೆ ಹೋಗೋಣ್ರಿ. ಎಸ್. ಹಾಗಾದ್ರೆ ನಮ್ಮ ಕರ್ನಾಟಕದ ಸುತ್ತ ಇರುವ ರಾಜ್ಯಗಳು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ನಮ್ಮ ಕರ್ನಾಟಕ? ಇದು ನಮ್ಮ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತಂದ್ರೆ ಎಷ್ಟು ರಾಜ್ಯ ಹೇಳಿ? ಎಸ್, ವೆರಿ ಗುಡ್. 6 ರಾಜ್ಯಗಳಿಂದ ಗಡಿ ಹಂಚಿಕೊಂಡಿದೆ ನೋಡಿ. ಉತ್ತರದಲ್ಲಿ ನೋಡಿ, ಇಲ್ಲಿ ತಿಳಿಸ್ಬಿಡ್ತೀನಿ ನೋಡಿ. ದಿಕ್ ಗೊತ್ತಿದಾವ ಎಲ್ಲರಿಗೆ? ದಿಕ್ ಗೊತ್ತಿಲ್ಲ ಅಂದ್ರೆ ಏನು ಕೇಳ್ತಾರೆ? ದಿಕ್ಕೇಡಿ ಇಲ್ಲ ನೋಡಿ. ಉತ್ತರದಲ್ಲಿ ಉತ್ತರದಲ್ಲಿ ಮಹಾರಾಷ್ಟ್ರ. ಅರ್ಥ ಆಗ್ತಾ ಇದೆನಾ? ಉತ್ತರದಲ್ಲಿ ಮಹಾರಾಷ್ಟ್ರ, ದಕ್ಷಿಣದಲ್ಲಿ ತಮಿಳುನಾಡು. ನಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ ನೋಡೋಣ. ಈಗ ನಮ್ಮ ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಈಶಾನ್ಯದಲ್ಲಿ ಯಾವ್ದಿದೆ? ಈಶಾನ್ಯದಲ್ಲಿ ದಿಕ್ಕುಗಳು ಗೊತ್ತದಲ್ಪ ಮೊದಲು. ಇದು ಪೂರ್ವ, ಓಕೆನಾ? ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ. ಕೆಲವಷ್ಟು ದಿಕ್ಕ ಗೊತ್ತಿರಲ್ಲ. ಇದು ದಕ್ಷಿಣಪ್ಪ. ಎಸ್, ಇದು ಈಶಾನ್ಯದು. ಇದು ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ. ವೆರಿ ಗುಡ್. ಇದು ಆಗ್ನೇಯ ನೋಡಿ. ಉತ್ತರದಲ್ಲಿ ಯಾವ ರಾಜ್ಯ ಹಂಚಿಕೊಂಡಿದೆ ಅಂತಂದ್ರೆ ಮಹಾರಾಷ್ಟ್ರ ಹಂಚಿಕೊಂಡಿದೆ. ದಕ್ಷಿಣದಲ್ಲಿ ಯಾವ ರಾಜ್ಯ ಹಂಚಿಕೊಂಡಿದೆ ಅಂತಂದ್ರೆ ತಮಿಳುನಾಡು. ಈಶಾನ್ಯದಲ್ಲಿ ಯಾವ್ದಂತ ಕೇಳ್ಬೋದು ನೀವು. ಈಶಾನ್ಯದಲ್ಲಿ ತೆಲಂಗಾಣ. ಯಾವ್ದು ಹೇಳಿ? ತೆಲಂಗಾಣ ನೋಡಿ. ಪೂರ್ವದಲ್ಲಿ ಆಂಧ್ರ ಪ್ರದೇಶ. ಅರ್ಥ ಆಗ್ತದೇನಾ? ಪೂರ್ವದಲ್ಲಿ ಆಂಧ್ರ ಪ್ರದೇಶ. ಸರ ನೀವು ಕೇಳ್ಬಹುದು ಪಶ್ಚಿಮಕ್ಕೆ ಏನಿದ್ರೆ? ಪಶ್ಚಿಮಕ್ಕೆ ರಾಜ್ಯ ಇಲ್ಲ. ಏನಿದೆ ಅಂತಂದ್ರೆ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರ. ಓಕೆ, ಎಕ್ಸಲೆಂಟ್. ವಾಯುವ್ಯದಲ್ಲಿ ಏನಿದೆ ನೋಡಿ? ಯಾವ ರಾಜ್ಯ ಇದೆ ಹೇಳಿ? ಗೋವಾ. ಎಸ್, ವೆರಿ ಗುಡ್, ಗೋವಾ ಇದೆ ನೋಡಿ. ನೈಋತ್ಯದಲ್ಲಿ ಯಾರು ಹೇಳ್ತೀರಿ? ಎಸ್, ಕೇರಳ. ವೆರಿ ಗುಡ್, ಎಕ್ಸಲೆಂಟ್. ಕೇರಳ ಇದೆ ನೋಡಿ, ಕೇರಳ. ಆಗ ನೋಡಿ ಎಷ್ಟು ಜಿಲ್ಲೆ ಅದ ನೋಡಿ? 1, 2, 3, 4, 5, 6. ಹಾಗಾದ್ರೆ ನಮ್ಮ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅನ್ನಂಗಾಯ್ತು? ಎಸ್, 6 ರಾಜ್ಯಗಳೊಂದಿಗೆ. ಅರ್ಥ ಆಯ್ತು ಅನ್ಕೊಂಡಿದೆ. ಈ ತರ ಅಧ್ಯಯನ ಮಾಡ್ತಾ ಹೋಗ್ಬೇಕು ನಾವು. ಹಾಗಾದ್ರೆ ನೋಡಿದೀವಿ. ಒಂದ್ ಸೆಕೆಂಡ್ ವರ್ಡ್ ರಿಪೀಟ್ ಮಾಡ್ಲಿ? ಒಂದೇ ನಿಮಿಷ. ಒಂದೇ ಸರ. ಎಸ್, ಒಂದೇ ಸರಿ. ಕರ್ನಾಟಕದ ಹಿನ್ನೆಲೆ ಬಗ್ಗೆ ನೋಡ್ತಾ ಹೋಗಿದೀವಿ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ. ಕಪ್ಪು ಮಣ್ಣಿನಿಂದ ಕೂಡಿದ ನಾಡನ್ನು ಏನಂತ ಕರಿತಿದ್ವಿ ನಾವು? ಎಸ್, ಕರುನಾಡ ಅಂತ ಕರಿತಿದ್ವು.
ಇಂಥ ನಮ್ಮ ಕರ್ನಾಟಕವನ್ನು ಆ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಅಂತ ಕರೆದ್ರೆ, ಅದೇ ಮಹಾಭಾರತದ ಭೀಷ್ಮಪುರದಲ್ಲಿ ಕರ್ನಾಟಕ ಎಂದು ಕರಿತಿದೀವಿ. ಎಸ್, ಮುಂದೆ ನೋಡೋಣ. ಮತ್ತೆ ಇಳಂಗೋಡಿಗಳು ಬರೆದಿರುವ ಶಿಲಪ್ಪಾಧಿಕಾರಂ ಎಂಬ ಗ್ರಂಥದಲ್ಲಿ ಏನಂತ ಕರಿತಿದೀವಿ? ಕರುನಾಡರ್ ಅಂತ ಕರಿತಿದೀವಿ. ಕರುನಾಡರ್ ಅಂತಂದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು, ಎತ್ತರದಲ್ಲಿರುವ ಪ್ರದೇಶ ಅಂತ ಕರೆದಿವಿ. ಹಾಗಾದ್ರೆ ಭೌಗೋಳಿಕ ಸ್ಥಾನ ನೋಡಿದ್ವಿ. ಇನ್ನೊಂದು ನೋಡಿ, ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ದೆ ನೋಡಿ. ತೊಳ್ಕಾಪಿಯರ್ ಬರೆದಿರುವ ತೊಳ್ಕಾಪಿಯಂ ಎಂಬ ಗ್ರಂಥದಲ್ಲಿ ನಮ್ಮ ಕರ್ನಾಟಕವನ್ನು ಏನೊಂದು ಉಲ್ಲೇಖ ಮಾಡಿತಂದ್ರೆ ಕರುನಾಟಕ ಅಂತ ಉಲ್ಲೇಖ ಮಾಡಿದ್ವಿ. ಇನ್ನು ಭೌಗೋಳಿಕ ಸ್ಥಾನಕ್ಕೆ ಬಂದಿವಿ. 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದ ಬಗ್ಗೆ ನಡುವಿನ ಹಂಚಿಕೆಯಾಗಿದೆ. ಮತ್ತೆ ರೇಖಾಂಶವನ್ನು ಪರಿಗಣಿಸಿದಾಗ ನೋಡಿ 74.12ರಿಂದ 78.40 ಪೂರ್ವ ರೇಖಾಂಶದ ಮಧ್ಯೆ ಹಂಚಿಕೆಯಾಗಿದೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ವಿಸ್ತೀರ್ಣ ಮತ್ತು ಜನಸಂಖ್ಯೆ ನೋಡಿದೆ. ನೋಡಿ, ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ವಿಸ್ತೀರ್ಣ ನೋಡಿದ್ರೆ 1,91,791 ಚದರ ಕಿಲೋಮೀಟರ್. ಅದನ್ನ ಶೇಕಡಾವಾರು ಪರಿಗಣಿಸಿದಾಗ ಎಷ್ಟಾಗುತ್ತೆ ಅಂದ್ರೆ ನಮಗೆ 5.83 ಅಂತೇನು. ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ನೋಡಿ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ ಅಂತಂದ್ರೆ 6,11,30,704. ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ತಗೊಂಡ್ರಿ. ನೆಕ್ಸ್ಟ್, ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಜಿಲ್ಲೆ ಬೆಳಗಾವಿ, ಕಡಿಮೆ ವಿಸ್ತೀರ್ಣ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಓಕೆ, ವೆರಿ ಗುಡ್. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಬೆಂಗಳೂರು ನಗರ, ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಕೊಡಗು. ಓಕೆ, ನೆಕ್ಸ್ಟ್, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ, ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ ಕೊಡಗು. ನೆಕ್ಸ್ಟ್, ಲಿಂಗಾನುಪಾತ ಬಂತು ನೋಡಿ. ಎಸ್, ನೀವು ಕೇಳಬಹುದು ಲಿಂಗಾನುಪಾತ ಅಂದ್ರೆ ಏನ್ ಸರ? ಪ್ರತಿ 1000 ಪುರುಷರಿಗೆ, ಇಲ್ಲಿದೆ ನೋಡಿ, ಪ್ರತಿ 1000 ಪುರುಷರಿಗೆ ಇರುವ ಸ್ತ್ರೀಯರ ಸರಾಸರಿ ಪ್ರಮಾಣವನ್ನು ನಾವೇನಂತ ಕರಿತೀವಿ? ಲಿಂಗಾನುಪಾತ ಅಂತ ಕರಿತೀವಿ. ಎಸ್ 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 ಹೌದೌದು. ಉಡುಪಿಗೆ ಹೋಗ್ಬೇಕಾ? ಹೋಗತ್ತೆ. ಎಸ್ ಎಸ್ ನೆಕ್ಸ್ಟ್ ತಗೊಂಡ್ರಿ. ನೆಕ್ಸ್ಟ್, ಹಾಗಾದ್ರೆ ನಮ್ಮ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತಂದ್ರೆ ಬೀದರ, ದಕ್ಷಿಣ ತುದಿ ಚಾಮರಾಜನಗರ, ಪೂರ್ವ ತುದಿ ಕೋಲಾರದ ಮುಳುಬಾಗಿಲು, ಇನ್ನು ಪಶ್ಚಿಮ ತುದಿ ಕಾರವಾರ. ಹಾಗಾದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅಂತಂದ್ರೆ 740 ಇದೆ. ವೆರಿ ಗುಡ್. ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಇದೆ. ಹಾಗಾದ್ರೆ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತಂಗಾಯ್ತು? ಎಸ್, 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರದಲ್ಲಿ ಮಹಾರಾಷ್ಟ್ರ, ದಕ್ಷಿಣದಲ್ಲಿ ತಮಿಳುನಾಡು, ಈಶಾನ್ಯದಲ್ಲಿ ತೆಲಂಗಾಣ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಇನ್ನ ವಾಯುವ್ಯದಲ್ಲಿ ಗೋವಾ, ನೈಋತ್ಯದಲ್ಲಿ ಕೇರಳ. ಓಕೆನಾ? ಅರ್ಥ ಆಗ್ತಾ ಇದೆನಾ? ಎಸ್, ಇಂಥ ನಮ್ಮ ಕರ್ನಾಟಕ 1881ರಲ್ಲಿ ಎಷ್ಟು? 1881ರಲ್ಲಿ ನಮ್ಮ ಕರ್ನಾಟಕ ನೋಡಿ ಕಮಿಷನರ್ ಆಳ್ವಿಕೆ ಇತ್ತು. ನೀವು ಇತಿಹಾಸ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. 1881ರಲ್ಲಿ ಮೈಸೂರು ಅರಸರಿಗೆ ವರ್ಗಾವಣೆ ಮಾಡಿದಾಗ ಎಷ್ಟು ಜಿಲ್ಲೆಗಳಿದ್ವು ಅಂತಂದ್ರೆ 7 ಜಿಲ್ಲೆಗಳಿದ್ವು. ಅರ್ಥ ಆಗ್ತದೆ ನಾಳಾಗತ್ತಿದ್ದು? ಎಸ್, ಹಾಗಾದ್ರೆ 7 ಜಿಲ್ಲೆ ಇದ್ವಲ್ಲ, ಮುಂದೆ 1886ರಲ್ಲಿ 8ನೇ ಜಿಲ್ಲೆಯಾಗಿ ಆಯ್ಕೆ ಆಗುತ್ತೆ. ಯಾವುದು ಅಂತಂದ್ರೆ ಯಾವುದು? ಹಾಸನ ಜಿಲ್ಲೆ ನೋಡಿ. ಮುಂದೆ 1936ರಲ್ಲಿ ಯಾವ ಜಿಲ್ಲೆ ನೋಡ್ರಿ? ಯಾರು ಹೇಳ್ತೀರಿ? 1936ರಲ್ಲಿ ಎಷ್ಟು? 9ನೇ ಜಿಲ್ಲೆಯಾಗಿ ಯಾವ್ದಾಕ ಆಯ್ಕೆ ಆಗುತ್ತೆ? ಎಸ್, ವೆರಿ ಗುಡ್. ಮಂಡ್ಯ ನೋಡಿ, ಮಂಡ್ಯ. ಎಸ್, 1947 ಸ್ವತಂತ್ರ ಕರ್ನಾಟಕ ಒಟ್ಟಾರೆಯಾಗಿ 9 ಜಿಲ್ಲೆಗಳಿಂದ ಕೂಡಿತ್ತು. ಅರ್ಥ ಆಗ್ತದೆ ಹೇಳಕತ್ತಿತ್ತು? 1947ರ ಸ್ವತಂತ್ರ ಕರ್ನಾಟಕ ಎಷ್ಟು ಜಿಲ್ಲೆಗಳಿಂದ ಕೂಡಿತ್ತಂದ್ರೆ 9 ಜಿಲ್ಲೆಗಳಿಂದ ಕೂಡಿತ್ತು. ಎಸ್ 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 ಅದನ್ನ ಹೇಳ್ತಾ ಇದೀನಿ. ಎಸ್, ಮುಂದೆ ನೋಡಿ 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ನವೆಂಬರ್ 1ನೇ ತಾರೀಕು
ಎಸ್ ನವೆಂಬರ್ 1ನೇ ತಾರೀಕು 1956 ನವೆಂಬರ್ 1ನೇ ತಾರೀಕು. ಮುಂದೆ ಮುಂದೆ ಎಷ್ಟು ಜಿಲ್ಲೆಗಳಾಗ್ತಾವ ಅಂತಂದ್ರೆ 19 ಜಿಲ್ಲೆಗಳಾಗ್ತವೆ. 1956 ನವೆಂಬರ್ 1 19 ರಾಜ್ಯಗಳನ್ನೊಳಗೊಂಡ ಏಕೀಕೃತ ಕರ್ನಾಟಕವನ್ನು ಏಕೀಕೃತ ಕರ್ನಾಟಕವನ್ನು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಏನ್ ಮಾಡ್ತಾರೆ ಅಂತಂದ್ರೆ ಉದ್ಘಾಟನೆ ಮಾಡ್ತಾರೆ. ಅರ್ಥ ಆಗ್ತಾ ಇದೆನಾ? 1956 ನವೆಂಬರ್ 1ನೇ ತಾರೀಕು 19 ರಾಜ್ಯಗಳೊಂಡ ಏಕೀಕೃತ ಕರ್ನಾಟಕ ರಾಜ್ಯವನ್ನು ಏನ್ ಮಾಡ್ತಾರಂದ್ರೆ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಏನ್ ಮಾಡ್ತಾರ ಅಂತಂದ್ರೆ ವೆರಿ ಗುಡ್ ಎಕ್ಸಲೆಂಟ್ ಉದ್ಘಾಟನೆ ಮಾಡ್ತಾರ. ಹಾಗಾದ್ರೆ ಆಗಿನ ಮುಖ್ಯಮಂತ್ರಿ ಯಾರಾಗಿದ್ರೆ ಯಾರು ಹೇಳ್ತೀರಿ? ಎಸ್ ವೆರಿ ಗುಡ್. ಎಸ್ ನಿಜಲಿಂಗಪ್ಪ ನೋಡಿ, ನಿಜಲಿಂಗಪ್ಪ. ಹೀಗೆ 1956 ನವೆಂಬರ್ 1ನೇ ತಾರೀಕು ಏನ್ ಮಾಡ್ತು ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಎಸ್ ವೆರಿ ಗುಡ್ ಎಕ್ಸಲೆಂಟ್. ಎಸ್ ಮುಂದೋಗ್ರಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ಲಿ. 1886ರಲ್ಲಿ 1881ರಲ್ಲಿ ಮೈಸೂರು ರಾಜ್ಯ ಪುನರುದ್ಧಾರ ಮಾಡಿದಾಗ ಎಷ್ಟು ಜಿಲ್ಲೆಗಳಿದ್ದು ಅಂದ್ರೆ 7 ಜಿಲ್ಲೆ. 8ನೇ ಜಿಲ್ಲೆ ಹಾಸನ, 9ನೇ ಜಿಲ್ಲೆ ಮಂಡ್ಯ. ಸ್ವತಂತ್ರ 1940 ಸ್ವತಂತ್ರ ಕರ್ನಾಟಕ ಎಷ್ಟು ಜಿಲ್ಲೆಗಳಿಂದ ಕೂಡಿತ್ತು? ಎಸ್ ವೆರಿ ಗುಡ್. 1950 ನವೆಂಬರ್ 1ನೇ ತಾರೀಕು ಅಷ್ಟಿಗೆ ಎಷ್ಟು ಜಿಲ್ಲೆಗಳಿಂದ ಆಗಿತ್ತು ಅಂತಂದ್ರೆ ಎಸ್ ವೆರಿ ಗುಡ್ 19 ಜಿಲ್ಲೆಗಳು. ನೋಡಿ ಯಾರು ಉದ್ಘಾಟನೆ ಮಾಡ್ತಾರೆ? ಬಾಬು ರಾಜೇಂದ್ರ ಪ್ರಸಾದ್. ಆಗಿನ ಮುಖ್ಯಮಂತ್ರಿ ಯಾರಿರ್ತಾರೆ ಅಂದ್ರೆ ನಿಜಲಿಂಗಪ್ಪ. ಅರ್ಥ ಆಗ್ತಾ ಇದೆನಾ? ಎಸ್ ನೋಡಿ ಮುಂದೋಗ್ರಿ. ಎಸ್ ಹಾಗಾದ್ರೆ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಿದ್ರು. ಯಾಕ್ರಿ ಸರ ಯಾರು ಹೇಳ್ತೀರಿ? ಎಸ್ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾಕೆ ನಾಮಕರಣ ಮಾಡಿದ್ರು? ಎಸ್ ಮೈಸೂರು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗುತ್ತೆ ಇದು. ಮೈಸೂರು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗುತ್ತೆ ಈ ಹೆಸರು ಅಂತ ಹೇಳಿಗೆಸಿ ಅದನ್ನೇನ್ ಮಾಡಿದ್ರು ಅಂತಂದ್ರೆ ಮುಂದೆ 1973 ನವೆಂಬರ್ 1ನೇ ತಾರೀಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ರು. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ರು. ಅರ್ಥ ಆಗ್ತಾ ಇದೆನಾ? ಎಸ್ ವೆರಿ ಗುಡ್. ಮೈಸೂರು ರಾಜ್ಯಕ್ಕೆ 1973 ನವೆಂಬರ್ 1ನೇ ತಾರೀಕರಂದು ಮೈಸೂರು ರಾಜ್ಯಕ್ಕೆ ಏನಂತ ಮಾಡಿದ್ರು ಅಂದ್ರೆ ಕರ್ನಾಟಕ ಎಂದು ಹೆಸರನ್ನು ಏನ್ ಮಾಡ್ತಾರೆ ಅಂತಂದ್ರೆ ಮರುನಾಮಕರಣ ಮಾಡ್ತಾರೆ. ಎಸ್ ವೆರಿ ಗುಡ್ ಎಕ್ಸಲೆಂಟ್. ನೋಡಿ ಎಸ್ ನೋಡಿ ಮತ್ತೆ ಇನ್ನೊಂದು ಪಾಯಿಂಟ್ ನೋಡಿ ಇಲ್ಲಿ 2010ರಲ್ಲಿ ಕಲಬುರಗಿಯಿಂದ ಯಾವ ಜಿಲ್ಲೆಯನ್ನು ವಿಂಗಡಣೆ ಮಾಡ್ತಾರೆ, ಬೇರ್ಪಡಿಸ್ತಾರೆ? ಎಸ್ ಯಾದಗಿರಿ. ನೋಡಿ ಯಾದಗಿರಿ. ಅರ್ಥ ಆಗ್ತದೇನಾ? ಓಕೆ ಎಷ್ಟನೇ ಜಿಲ್ಲೆ ಇದು? 30ನೇ ಜಿಲ್ಲೆ. ಎಸ್ ವೆರಿ ಗುಡ್ ಎಕ್ಸಲೆಂಟ್. 2020 ನೋಡಿ 2020ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಏನ್ ಮಾಡ್ತಾರೆ ಅಂದ್ರೆ ಹೊಡೆದು ಯಾವ ಜಿಲ್ಲೆ ಮಾಡ್ತಾರೆ ಅಂತಂದ್ರೆ ಯಾವುದು? ಎಸ್ ವೆರಿ ಗುಡ್ ವಿಜಯನಗರ. ನೋಡಿ ವಿಜಯನಗರ. ಎಸ್ ವಿಜಯನಗರ. ಓಕೆ ಎಷ್ಟೇ ಜಿಲ್ಲೆ ಇದು? 31ನೇ ಜಿಲ್ಲೆ. ಅರ್ಥ ಆಗ್ತಾ ಇದೆನಾ? ಎಸ್ ಹಾಗಾದ್ರೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದಾವ ಅಂತ ನಂಗಾಯ್ತು? 31 ಜಿಲ್ಲೆಗಳಿವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲೆಗಳಿವೆ, 4 ಕಂದಾಯ ವಿಭಾಗಗಳಿವೆ. ಎಸ್ ಪ್ರಸ್ತುತ 31 ಜಿಲ್ಲೆಗಳಿವೆ, 4 ಕಂದಾಯ ವಿಭಾಗಗಳಿವೆ. ಓಕೆ
ಓಕೆ, ಕರ್ನಾಟಕದ ಸಾಕ್ಷರತೆಯಲ್ಲಿ ಓಕೆ, ನಮ್ಮ ಕರ್ನಾಟಕದ ಸಾಕ್ಷರತೆ ಎಷ್ಟು ಹೇಳಿ ನೋಡೋಣ. 75.36. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡ. ಕಡಿಮೆ ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಯಾದಗಿರಿ ನೋಡಿ, ಯಾದಗಿರಿ. ಓಕೆನಾ. ನಮ್ಮ ಕರ್ನಾಟಕ ಜನಸಾಂದ್ರತೆ 319 ಇದೆ ನೋಡಿ. ಓಕೆ ಓಕೆ. ಕರ್ನಾಟಕದ ಮರ ಶ್ರೀಗಂಧ. ಓಕೆ, ಒಟ್ಟಾರೆಯಾಗಿ ಇಲ್ಲಿವರೆಗೆ ಇಷ್ಟು ನಾವೇನ್ ಮಾಡಿವಿ ಅಂತಂದ್ರೆ ನೋಡೋಣ ಈ ಸದ್ದ. ಹಾಗಾದ್ರೆ ಮತ್ತೆ ಕೊನೆಯದಾಗಿ ಕೊನೆಯದಾಗಿ 4 ಕಂದಾಯ ವಿಭಾಗ ನೋಡ್ತೀವಿ. ಯಾವ್ಯಾವ ಸರ್ 4 ಕಂದಾಯ ವಿಭಾಗಗಳು? ಎಷ್ಟು ನೋಡ್ತಾ ಹೋಗ್ರಿ. 4 ಕಂದಾಯ ವಿಭಾಗಗಳು, ಒಟ್ಟು 31 ಜಿಲ್ಲೆಗಳಿವೆ, 4 ಕಂದಾಯ ವಿಭಾಗಗಳಿವೆ. ಓಕೆನಾ. ಹಾಗಾದ್ರೆ 4 ಕಂದಾಯ ವಿಭಾಗ ಬಗ್ಗೆ ನೋಡ್ತಾ ಹೋಗ್ರಿ ಸದ್ಯ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಎಸ್ ಆಯ್ತಾನ? ಯಾಕದು ಎಸ್ ಅನಿಸ್ತೇನೆ ಅದು. ಪ್ಲಸ್ ಚಿಹ್ನೆ ಹಾಕೊಂಡ್ರಿ. ಕಡೆ ಬೆಂಗಳೂರು ವಿಭಾಗ, ಈ ಕಡೆ ಮೈಸೂರು ವಿಭಾಗ, ಓಕೆ, ಬೆಳಗಾವಿ ವಿಭಾಗ, ಇನ್ನೊಂದು ಯಾವ್ದು ಅಂತಂದ್ರೆ ಯಾರು ಹೇಳ್ತೀರಿ? ಕಲಬುರಗಿ ವಿಭಾಗ ನೋಡಿ, ಕಲಬುರಗಿ ವಿಭಾಗ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅನ್ನಂಗಾಯ್ತು? 9 ಜಿಲ್ಲೆಗಳಿವೆ. ಮೈಸೂರು ವಿಭಾಗದಲ್ಲಿ 8, ಬೆಳಗಾವಿಯಲ್ಲಿ 7, ಕಲಬುರಗಿಯಲ್ಲಿ ಅದು 7. ಮೊದಲು 6 ಇದ್ದು, ಈಗ ಮತ್ತೆ 31ನೇ ಜಿಲ್ಲೆ ಯಾದಗಿರಿ ಆಯ್ತು. ಹೇಳಿದೆ ಯಾವ ವಿಶ್ವ ಅಂತ ಹೇಳಿದೆ? 2020 ಅಂತ ಹೇಳಿದ್ಮೇಲೆ 7ನೇ ಜಿಲ್ಲೆ ಯಾವ್ದು ಅಂತಂದ್ರೆ ವಿಜಯನಗರ. ಓಕೆನಾ. ಇವತ್ತು ಈ ಕರ್ನಾಟಕದ ಬಗ್ಗೆ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಎಸ್ 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 ಸಂಕ್ಷಿಪ್ತ ಮಾಹಿತಿ. ಇನ್ನು ಡೈಲಿ ತರಗತಿಗಳು ಸ್ಟಾರ್ಟ್ ಆಗ್ತಾವ ನೋಡಿ. ಓಕೆ 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 ಓಕೆ. ಡೈಲಿ ತರಗತಿ ಸ್ಟಾರ್ಟ್ ಆಗ್ತವೆ. ಚಾಪ್ಟರ್ ವೈಸ್ ಎಷ್ಟು ಸುಮಾರು ನಮ್ಮ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಒಂದು 11ರಿಂದ 12 ಚಾಪ್ಟರ್ ಏನ್ ಮಾಡೋಣ ಅಂತಂದ್ರೆ ಡೈಲಿ ಡಿಸ್ಕಸ್ ಮಾಡ್ತಾ ಹೋಗೋಣ್ರಿ. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು. ಓಕೆನಾ. ಇನ್ನೂ ಸ್ಲೋ ಹೇಳ್ತೀನಿ ನಾಳಿಂದ. ಓಕೆನಾ. ಓಕೆ ಓಕೆ ಓಕೆ. ಓಕೆ. ಇದನ್ನೇನ್ ಮಾಡೋಣ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಗೆ ಏನ್ ಮಾಡೋಣ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಎಂಡ್ ಮಾಡೋಣ.